ಹಾಯ್ ಎಲ್ಲರಿಗೂ ನಮಸ್ಕಾರ. ಇದು ಚಿತ್ರದುರ್ಗದ ಮಿನಿ ಬ್ಲಾಗು. ತುಮಕೂರ ಇದು ಅನಿಸ್ತಿತ್ತು ನನಗೆ ಹೋಗ್ತಾ ಇದ್ರೆ. ಯಾಕೆ ಅಂದರೆ ಅಲ್ಲಿ ಅಕ್ಕಪಕ್ಕ ಇರೋ ಬೆಟ್ಟ ಎಲ್ಲ ಮಂಜಿನ ಹೊದಿಕೆಯಿಂದ ಮುಚ್ಕೊಂಡ್ಬಿಟ್ಟಿತ್ತು. ನೋಡೋಕ್ಕೆ ಎರಡು ಕಣ್ಣು ಸಾಲ್ತಿರ್ಲಿಲ್ಲ. ಹೋಗ್ತಾ 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 ನಮ್ಗೆ ಗೊತ್ತೇ ಆಗಲಿಲ್ಲ ಚಿತ್ರದುರ್ಗ ಬಂದೇ ಬಿಟ್ಟು. ಅಲ್ಲಿ ಹೋಗ್ತಾ ಇದ್ದಂಗೆ ತಿಂಡಿ ಟೈಮ್ ಆಗಿತ್ತು, ಮಳೆನೂ ಕೂಡ ಬರ್ತಾ ಇತ್ತು. ಬಿಸಿ ಬಿಸಿ ದಾವಣಗೆರೆ ಬೆಣ್ಣೆ ದೋಸೆ ತಿನ್ಕೊಂಡು ಕೋಟೆ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ಸಂಪಿಗೆ ಸಿದ್ದೇಶ್ವರನ ದರ್ಶನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಓಬವ್ವನ ಕಿಂಡಿ ನೋಡೋಕೆ ಅಂತ. ಹೋಗ್ತಾ ದಾರಿಯಲ್ಲಿ ಹಳ್ಳದಲ್ಲಿ ಜುಳು 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 ಅಂತ ನೀರು ಹೋಗ್ತಿತ್ತು. ಯಾವ ಐಸ್ ನೀರು ಕೂಡ ಏನು ಮಾಡೋಕ್ಕಾಗಲ್ಲ. ಮಕ್ಕಳಾಡೋಕ್ಕಂತೂ ತುಂಬಾನೇ ಚೆನ್ನಾಗಿತ್ತು. ನಾವು ಸ್ವಲ್ಪ ಹೊತ್ತು ಮಕ್ಕಳಾಗ್ಬಿಟ್ಟಿದ್ವಿ. ಜಾಗಕ್ಕೊಂದು ಹೆಸರು ಇಟ್ಟಿದ್ದಾರೆ, ತಣ್ಣೀರ್ ದೋಣಿ ಅಂತ ಹೇಳಿ. ತುಂಬಾನೇ ಚೆನ್ನಾಗಿತ್ತು. ಅದು ಮುಗಿಸ್ಕೊಂಡು ನಾವು ಹೋಗಿದ್ದೆ ಓಬವ್ವನ ಕಿಂಡಿಗೆ. ಅಲ್ಲಂತೂ ಯಾರೂ ಹೋಗ್ತಿರ್ಲಿಲ್ಲ. ತುಂಬ ಮಳೆ ಬಂದು ಜಾರ್ತಾ ಇದೆ, ಬೇಡ ಬೇಡ ಅಂತ ಹೇಳಿದ್ರು. ಆದರೂ ನಾನು ಬಿಡಲಿಲ್ಲ. ನಾನು ಹೋಗಿದ್ದೆ ಅದಕ್ಕೋಸ್ಕರನೇ. ನಾನು ತುಂಬ ಇಷ್ಟಪಟ್ಟು ಹೋಗಿದ್ದೆ. ಓಬವ್ವನ ಕಿಂಡಿಯಿಂದ ಎಷ್ಟೇ ನೀರು ಬರ್ತಾ ಇದ್ರು ನಾನು ಬಿಡಲಿಲ್ಲ. ಆ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಸಖತ್ತಾಗಿತ್ತು. ಎಲ್ಲ ಸುತ್ತಿ ತುಂಬ ಹೊಟ್ಟೆ ಅಷ್ಟಿತ್ತು. ಸರಿ ಅಂತ ಹೊರಟ್ವಿ. ಹೋಗ್ತಾ ನಾನ್ ವೆಜ್ ಹೋಟೆಲ್ ಸಿಕ್ತು. ಊಟಕ್ಕೆ ಅಂತ ನಾನ್ ವೆಜ್ ಆರ್ಡ್ರ್ ಮಾಡಿದ್ವಿ. ಊಟ ಮಾಡೋಕ್ಕೆ ಶುರು ಮಾಡಿದ್ವಿ. ಊಟ ಏನು ಅಷ್ಟರಲ್ಲೇ ಚೆನ್ನಾಗಿರಲಿಲ್ಲ. ಸರಿ ಬಟ್ ವೇಸ್ಟ್ ಮಾಡಬಾರ್ದಲ್ಲ ಅಂತ ಎಲ್ಲ ತಿಂದು ತುಮಕೂರು ಟೋಲಲ್ಲಿ ಫ್ರೆಶ್ ತರಕಾರಿ ಮಾರ್ತಾ ಇದ್ರು. ಹಾಗೆ ಗಾಡಿ ಸೈಡ್ಗೆ ಹಾಕಿ, ಹೆಣ್ಮಕ್ಳು ಬುದ್ಧಿ ಗೊತ್ತಲ್ಲ, ಮನೆಗೋಸ್ಕರ ಸಿಕ್ಕಿದ್ದೆಲ್ಲ ತಗೋತಾ ಇರಬೇಕು, ಕಂಡಿದ್ದೆಲ್ಲ ಬೇಕಾಗತ್ತೆ. ಕರಿ ಎಲ್ಲ ತಗೊಂಡು ಮನೆ ಕಡೆಗೆ ಹೊರಟ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.